ನಮಸ್ಕಾರ ಬಂಧುಗಳೇ, ತುಮಕೂರಿಂದ ಚಂದ್ರು ಅಂತೇಳಿ ನೋಡಿ. ಇದು ಶಿರಾಗೇಟ್ 2ನೇ ವಾರ್ಡು 3ನೇ ಕ್ರಾಸ್ ವೆಂಕಟೇಶ್ಪುರ. ಇಲ್ಲಿ ನೋಡಿ ಪಾಪ, ಇಲ್ಲಿ ಗೋಳು ನೋಡೋಕ್ಕಾಗ್ತಾಯಿಲ್ಲ. ಇರೋ ಬರೋ ನೀರೆಲ್ಲ ಕೊಳಚೆ ನೀರು, ಆ ಗಲೀಜು ನೀರು ಈ ಗಲೀಜು ನೀರು ಎಲ್ಲ ಇಲ್ಲಿ ಸೇರ್ಕೊಂಬಿಟ್ಟೈತೆ. ಪಾಪ ಇಲ್ಲಿ ನೋಡಿ ಎಲ್ಲ ಕಟ್ತಾರೆ, ಎಲ್ಲ ಟ್ಯಾಕ್ಸು ಮತ್ತೊಂದು ಇನ್ನೊಂದು ಎಲ್ಲ ಕಟ್ಟಿ ಈ ಕರ್ಮ ನಿವೇದನೆಯನ್ನು ಹೋಗಲಾಡಿಸೋರು ಯಾರೂ ಇಲ್ವಲ್ಲ ನೋಡಿ ಪಾಪ. ನೋಡಿ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಎಲ್ಲ ಇಲ್ಲಿದ್ದಾರೆ ನೋಡಿ, ಎಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ. ಆ ಮನೆಗಳಲ್ಲಿ ಏನೂ ವರ್ಕೌಟ್ ಆಗ್ತಾಯಿಲ್ಲ ನೋಡಿ. ಬರ್ತಾರೆ ಯಾರೋ ಹಿಂಗೆ ಅಂದ್ಬಿಟ್ಟು ಹೋಗ್ತಾರೆ ಮಹಾನಗರ ಪಾಲಿಕೆಯವರು. ಟೂಡಾದವ್ರ ಸಮಸ್ಯೆ ಇದೆಯೋ ಇಲ್ಲ ಮಹಾನಗರ ಪಾಲಿಕೆ ಸಮಸ್ಯೆ ಇದೆಯೋ ಅದು ಜನಗಳಿಗೆ ಏನು ಗೊತ್ತಿದೆ. ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ, ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ ಅಲ್ಲೇ ಅವ್ರು ಬಂದು ಕ್ಲೀನ್ ಮಾಡಬೇಕು, ಮತ್ತೊಂದು ಮಾಡಬೇಕು, ನಮಗೆ ಸಹಕಾರ ಕೊಡಬೇಕು. ಇಲ್ಲ ನಮ್ಮಲ್ಲಿ ಏನಾದ್ರು ವ್ಯತ್ಯಾಸ ಇದ್ದರೆ ನಾವು ತಿದ್ಕೊಂತೀವಿ ಸ್ವಾಮಿ, ಸಾರ್ವಜನಿಕರಾಗಿ ನಾವುಗಳು. ಆದ್ದರಿಂದ ತಾವು ದಯಮಾಡಿ ಇದೊಂದು ಚರಂಡಿ ವ್ಯವಸ್ಥೆ ಮಾಡಿ. ನೀವು ನೋಡಿ ಅರ್ಧ ಬರ್ಧ ಟಚ್ ಮಾಡಿದ್ದೀರಾ. ಪಾಪ ಎಲ್ಲ ಅಮಾಯಕರುಗಳೆಲ್ಲ ಕಾಯ್ತಾ ಇದ್ದಾರೆ. ನೀವು ಯಾವತ್ತು ರೋಡ್ ರಿಪೇರಿ ಮಾಡಿಸ್ತಿರೋ ಚರಂಡಿ ಮಾಡಿಸ್ತಿರೋ ಅಂತ ಕಾಯ್ತಾ ಇದ್ದಾರೆ. ತಾವು ದಯಮಾಡಿ ಈ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ಈ ಒಂದು ಸಾರ್ವಜನಿಕರಿಗೆ ಅರಿವು ಮಾಡಿಕೊಡ್ಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇದು ಪದೇ ಪದೇ ಹೇಳಿಸ್ಕೊಂಡ್ರೆ ಲಕ್ಷಣ ಆಗಲ್ಲ, ನಮಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ. ಬರೀ ಗಿಡ ಕಟ್ ಮಾಡೋದು, ಹುಲ್ ಕಟ್ ಮಾಡೋದು ಇಷ್ಟು ಮಾಡಿದರೆ ನೀರು ಹೋಗಲ್ಲ. ನೀರು ಸಂಪೂರ್ಣ ಆಚೆ ಹೋಗಬೇಕು ಅಂದರೆ ಚರಂಡಿ ವ್ಯವಸ್ಥೆ ಆಗಬೇಕು. ನಾನು ನೋಡಿ ಪದೇ ಪದೇ ಇಲ್ಲಿ ತೋರಿಸ್ತಾ ಇರ್ತೀನಿ. ಈ ಒಂದು ಜಾಗ ಏನಿದೆಯೋ ಇಲ್ಲಿ ಚರಂಡಿ ಮುಂದಕ್ಕೆ ತಳ್ಳಿ. ಏನಮ್ಮಮ್ಮ ಅಂತಂದರೆ ಒಂದು 10-15 ಮೀಟ್ರಿಗೆ ಕೊಟ್ಬಿಟ್ರೆ ನೀವು ಒಂದು 10 ಮೀಟ್ರ್ ಅಷ್ಟೇ ಇದನ್ನು ಟಚ್ ಕೊಟ್ಬಿಟ್ರೆ ಸೀದಾ ಆ ಕಡೆ ಹೋಗುತ್ತೆ. ನೀವು ಅದನ್ನು ಬಿಡ್ತೀರಾ, ಯಾರ್ಯಾರ ಮೇಲೆ ಹೇಳ್ಬಿಡ್ತೀರಾ. ಅದಲ್ಲ ಮಹಾನಗರ ಪಾಲಿಕೆಯ ಜವಾಬ್ದಾರಿ ಏನಿದೆ. ಟೂಡಾದವ್ರು ಮಾಡಿದ್ದಾರೆ ಅಂದರೆ ಟೂಡಾದವ್ರು ನೀವು ಸೇರ್ಕೊಂಡು ಮಾಡಿರ್ತೀರ. ಅವರು ಮೊದಲನೇವರಾಗಿರ್ತಾರೆ, ನೀವು 2ನೇವರಾಗಿರ್ತೀರ. ಸೈಟು ಎಲ್ಲ ಮತ್ತೊಂದು ಹಂಚಿದ ಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಟ್ಯಾಕ್ಸ್ ಮತ್ತೊಂದು ನಿಮಗೆ ಸೇರ್ತಾ ಇದೆ. ಮಹಾನಗರ ಪಾಲಿಕೆಯವರು ಮೊದಲನೇವ್ರು ಆಗ್ತೀರಾ, ಅವ್ರು 2ನೇವ್ರು ಆಗ್ತಾರೆ. ಜವಾಬ್ದಾರಿ ಯಾರ್ದಿದೆ? ಸಾರ್ವಜನಿಕರದ್ದು ಇದೆಯಾ? ಟ್ಯಾಕ್ಸ್ ಯಾರ ಮನೆಗೆ ಹೋಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಏನು ಮಾಡ್ಬೇಕು ಹೇಳ್ರಿ? ಇದೆಲ್ಲ ಸರಿಪಡಿಸೋ ಬಂಧುಗಳೇ. ತಾವು ದಯಮಾಡಿ ಮಹಾನಗರ ಪಾಲಿಕೆಯವರೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಜನಗಳಿಗೆ ಸಹಾಯ ಮಾಡಿ. ಜನಗಳಿಗೆ ಸಹಾಯ ಬಿಟ್ಟರೆ ಏನಿಲ್ಲ ನಿಮ್ಮ ಕೆಲಸ. ಆದ್ದರಿಂದ ನಾನು ಮನವರಿಕೆ ಮಾಡ್ಕೊತಾ ಇದ್ದೀನಿ, ನಿಮಗೂ ಕೂಡ ಮನವಿ ಮಾಡ್ತಾಯಿದ್ದೀನಿ. ಈ ಒಂದು ಮನವರಿಕೆಯನ್ನು ನೀವು ಅರ್ಥ ಮಾಡಿಕೊಂಡು ಈ ಒಂದು ಸಾರ್ವಜನಿಕರಿಗೆ ಅರಿವನ್ನು ನೀವು ಮೂಡಿಸ್ಬೇಕೇನೋ, ನಾವು ಮೂಡಿಸೋದಲ್ಲ. ಇದು ನಮಗೆ ಸಭ್ಯತೆ ಅಲ್ಲ, ಇದು ಅಸಭ್ಯತೆನೇ ಅಂತ ನನಗೆ ಗೊತ್ತಾಗ್ತಾ ಇದೆ. ನೋಡಿ ಇದನ್ನು ನಾನು ಪದೇ ಪದೇ ತೋರಿಸ್ತಾನೇ ಇದ್ದೀನಿ. ಈ ಚರಂಡಿ ಭಾಳ ಬೇಜಾರಾಗ್ತಾಯಿದೆ ನನಗೆ. ಟಚ್ ಕೊಡಿ ಮುಂದಕ್ಕೆ ಕೊಟ್ಟರೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಸ್ವಾಮಿ? ಆದ್ದರಿಂದ ಇದನ್ನು ಪರಿಶೀಲನೆ ಮಾಡಿ, ನೀವು ಬಂದು ಮಾಡಿ. ಮಹಾನಗರ ಪಾಲಿಕೆ ಕ್ಲೀನ್ ಮಾಡೋರು ಏನು ಮಾಡ್ತಾರೆ? ಹೇಳಿದ್ದು ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಂಜಿನಿಯರ್ ಒಂಥರ ಹೇಳ್ತಾರೆ, ನಮ್ಮ ದಪೇದಾರ್ ಒಂಥರ ಹೇಳ್ತಾರೆ, ಅದ್ರ ಜೊತೆಗೆ ಈ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಒಂಥರ ಹೇಳ್ತಾರೆ. ಆ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ, ಪಾಪ ಅವ್ರು ಏನು ಮಾಡ್ತಾರೆ? ಅವ್ರ ಜೊತೆ ನೀವು ಕೈ ಜೋಡಿಸ್ಬೇಕು ಬಂಧುಗಳೇ. ನಾವು ಕೂಡ ನಿಮ್ಮ ಜೊತೆಲಿರ್ತೀವಿ, ನೀವು ಕೂಡ ನಮ್ಮ ಜೊತೆಗಿರಿ ಅಂತೇಳ್ಬಿಟ್ಟು ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಚಂದ್ರು ತುಮಕೂರಿಂದ. ಜೈ ಕರ್ನಾಟಕ, ಜೈ ಕರ್ನಾಟಕ.